ಗಡಿ ಜಿಲ್ಲೆಯಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಗಣಿಗಾರಿಕೆ ಹಾವಳಿ. ರಾಜಾರೋಷವಾಗಿ ನಡೀತಾ ಇದೆ ಟಿಪ್ಪರ್ಗಳ ಆಟ. ಇಲ್ಲಿ ಗಣಿ ಭೂವಿಜ್ಞಾನ ಇಲಾಖೆ ಬೊಕ್ಕಸಕ್ಕೆ ಲಕ್ಷ ಲಕ್ಷ ಒಂದು ಕಡೆ ಲಾಸ್ ಆದ್ರೆ ಮತ್ತೊಂದು ಕಡೆ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಯಾರು ಕೂಡ ಇಲ್ಲಿ ತಲೆ ಕೆಡಿಸ್ಕೊತಾ ಇಲ್ಲ. ಎಲ್ಲರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ರಾಯಲ್ಟಿ ಪಡೆಯದೆ ಓಡಾಡ್ತಾ ಇದೆ ನೂರಾರು ಟಿಪ್ಪರ್ಗಳು. ತನಿಖಾ ಠಾಣೆ ಇದ್ರೂ ಕೂಡ ಹೆದರದ ಟಿಪ್ಪರ್ ಮಾಲೀಕರು. ಚಿಕ್ಕಬಳ್ಳಾಪುರದ ಚದಲಪುರ ಸಮೀಪ ಇರುವಂತಹ ಕೇಂದ್ರ ಇದು. ಪ್ರತಿನಿತ್ಯ ರಾಯಲ್ಟಿ ಕಟ್ಟದೆ ಟಿಪ್ಪರ್ಗಳು ಓಡಾಡ್ತಾ ಇದ್ದಾವ ಅನ್ನೋ ಪ್ರಶ್ನೆ. ಈಗಾಗಲೇ ಹಲವು ಬಾರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಸಂಬಂಧಪಟ್ಟಂತ ಅಧಿಕಾರಿಗೆ ತಿಳಿಸಿದ್ರು ಕೂಡ ಏನೂ ಯೂಸ್ ಆಗಿಲ್ಲ, ಯಾವುದೇ ಕ್ರಮ ಆಗಿಲ್ಲ. ಹಾಗಾಗಿ ಪ್ರತಿದಿನ ಅವ್ರಿಗೂ ಏನೋ ಲಂಚ ಹೋಗ್ತಾ ಇದೆಯಾ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಗಣಿ ಜಿಲ್ಲೆಯಲ್ಲಿ ಮತ್ತೆ ಗಣಿಗಾರಿಕೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ರಾಜಾರೋಷವಾಗಿ ನಡೀತಾ ಇರುವಂತಹ ಟಿಪ್ಪರ್ಗಳ ಆಟ ಇದು. ಗಣಿ ಭೂ ವಿಜ್ಞಾನ ಇಲಾಖೆ ಬೊಕ್ಕಸಕ್ಕೆ ಲಕ್ಷ ಲಕ್ಷ ಏನೋ ಲಾಸ್ ಆಗ್ತಾ ಇದೆ. ಮತ್ತೊಂದು ಕಡೆ ರಾಯಲ್ಟಿ ಪಡೆದು ಸರ್ಕಾರಕ್ಕೂ ಕೂಡ ಅಲ್ಲಿ ಒಂದಷ್ಟು ಹಣವನ್ನ ಅವರು ಕಟ್ಟಬೇಕಾಗುತ್ತೆ. ಆ ಹಣ ಕಟ್ಟಿಲ್ಲ, ರಾಯಲ್ಟಿ ಪಡೆದಿಲ್ಲ, ಹಣ ಕಟ್ಟಿಲ್ಲ, ಹಾಗೆ ಸುಖ ಸುಮ್ಮನೆ ಟಿಪ್ಪರ್ಗಳು ಆರಾಮಾಗಿ ರಾಜಾರೋಷವಾಗಿ ಯಾವುದೇ ಹಣವನ್ನ ಕಟ್ಟದೆ ಓಡಾಡ್ತಿದ್ದಾವೆ ಅಂಥೇಳಿ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಆದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ಇದೆಯಂತೆ, ಇದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲರೂ ಕೂಡ ಆರಾಮಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಚದಲಪುರ ಸಮೀಪ ಇರುವಂತಹ ಕೇಂದ್ರ. ತನಿಖಾ ಠಾಣೆ ಇದ್ರೂ ಕೂಡ ಯಾರು ಕೂಡ ಹೆದರ್ತಾ ಇಲ್ಲ ಟಿಪ್ಪರ್ ಮಾಲೀಕರು. ಟಿಪ್ಪರ್ ಮಾಲೀಕರಿಗೂ ಕೂಡ ಗೊತ್ತಿದೆ ಇದಕ್ಕೆ ಸರ್ಕಾರಕ್ಕೆ ಒಂದು ಟನ್ಗೆ ಎಷ್ಟು ಕಟ್ಟಬೇಕು ಅಂತೇಳಿ ಅವ್ರಿಗೂ ಕೂಡ ಮಾಹಿತಿ ಇದೆ. ಒಂದು ಟಿಪ್ಪರ್ಗೆ ಎಷ್ಟು ಕಟ್ಟಬೇಕು, ಒಂದು ಟನ್ನಿಗೆ ಎಷ್ಟು ಕಟ್ಟಬೇಕು ಅಂತೇಳಿ ಅವ್ರಿಗೂ ಗೊತ್ತಿದೆ. ಸರ್ಕಾರಕ್ಕೆ ಇಷ್ಟು ಹಣ ಅಂತೇಳಿ ಫಿಕ್ಸ್ ಆಗಿರುತ್ತೆ. ಅದರ ಪ್ರಕಾರ ಅವರು ಅದನ್ನ ಪಾವತಿಸಬೇಕಾಗತ್ತೆ. ಆದ್ರೆ ಇಲ್ಲಿ ಆ ಒಂದು ಹಣವನ್ನ ಇವರು ಪಾವತಿ ಮಾಡಲಿಲ್ಲ. ಆರಾಮಾಗಿ ಹಾಗೆ ರಾಯಲ್ಟಿ ಪಡೆದಿಲ್ಲ. ರಾಯಲ್ಟಿ ಇಲ್ದೇನೆ ಈ ಒಂದು ಟಿಪ್ಪರ್ಗಳು ರಾಜಾರೋಷವಾಗಿ ಓಡಾಡ್ತಾ ಇದ್ದಾವೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಅವರೇನು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಅಲ್ಲಿಗೆ ಅರ್ಥ ಏನು? ಬಹುಶಃ ಅವ್ರಿಗೂ ಕೂಡ ಪ್ರತಿದಿನ ಎಲ್ಲೋ ಲಂಚ ಹೋಗ್ತಾ ಇದೆ ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಬಹುಶಃ ಅವ್ರಿಗೂ ಕೂಡ ಲಂಚ ಹೋಗ್ತಾ ಇರಬಹುದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಯಾವುದೇ ಕ್ರಮ ತಗೊಂಡಿಲ್ಲ ಅಥವಾ ಅದ್ರ ಬಗ್ಗೆ ಹೆಚ್ಚಾಗಿ ವಿಚಾರಿಸಿಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಈ ಭಾಗದಲ್ಲಿ ರಾಜಾರೋಷವಾಗಿ ಈ ಟಿಪ್ಪರ್ಗಳು ಓಡಾಡ್ತಾ ಇದ್ದಾವೆ. ಒಂದು ಟನ್ಗೆ 80ರಿಂದ 100 ರೂಪಾಯಿ ಕಟ್ಟಬೇಕು ಸರ್ಕಾರಕ್ಕೆ. ಒಂದು ಟಿಪ್ಪರ್ಗೆ 30ರಿಂದ 35 ರೂಪಾಯಿ ಟನ್ಗೆ ರಾಯಲ್ಟಿ ಕಟ್ಟಬೇಕು. ರಾಯಲ್ಟಿ ಕಟ್ಟಿ ಸೀಲ್ ಪಡೆಯದೆ ಓಡಾಡ್ತಾ ಇರುವಂತಹ ಟಿಪ್ಪರ್ಗಳು ಲಕ್ಷಾಂತರ ಹಣ ಪೋಲಾಗ್ತಾ ಇದ್ರು ಕೂಡ ಸುಮ್ಮನಿರೋದು ಯಾಕೆ ಅಧಿಕಾರಿಗಳಿಗೆ ಹೋಗ್ತಾ ಇದೆಯಾ ಲಂಚದ ಹಣ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಒಂದು ಟನ್ಗೆ ನೋಡಿ, ಈಗಾಗಲೆಲ್ಲ ಹೇಳ್ತಾ ಇದ್ದೆ, ಸರ್ಕಾರಕ್ಕೂ ಕೂಡ ಹಣ ಕಟ್ಟಬೇಕಾಗುತ್ತೆ. ಒಂದು ಟನ್ನಿಗೆ 80ರಿಂದ 100 ರೂಪಾಯಿ ಕಟ್ಟಬೇಕು. ಒಂದು ಟಿಪ್ಪರ್ಗೆ 30ರಿಂದ 35 ರೂಪಾಯಿ ಕಟ್ಟಬೇಕು. ಅದಕ್ಕೆ ರಾಯಲ್ಟಿಯನ್ನ ಕೊಡ್ತಾರೆ. ಆ ರಾಯಲ್ಟಿ ಮೇಲೆ ಸೀಲನ್ನು ಹಾಕೊಡ್ತಾರೆ. ಅದನ್ನ ತಗೊಂಡು ಓಡಾಡಬಹುದು. ಆದ್ರೆ ಇದೆಲ್ಲವೂ ಕೂಡ ಪಾಲಿಸ್ತಾ ಇಲ್ಲ. ಸರ್ಕಾರದ ಯಾವುದೇ ನಿಯಮವನ್ನ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ. ಆರಾಮಾಗಿ ಎಲ್ಲ ಟಿಪ್ಪರ್ಗಳು ರಾಜಾರೋಷವಾಗಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಅಕ್ರಷ್ಟರ್ಗರ ಮಾಲೀಕರು ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಅವರು ಪರ್ಮಿಟ್ ಇರ್ಬೇಕಲ್ಲ, ವಿತ್ ಪರ್ಮಿಟ್ ಹಾಕೊಂಡು ಓಡಾಡ್ಬೇಕು ಅಂತಾನೆ ನಾವೆಲ್ಲರೂ ಇಟ್ಟಿರೋದನ್ನ. ಅದು ಫ್ಲೈಓವರ್ ಆಗ್ಬೇಕಾಗಿರೋದ್ರಿಂದ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ನಿಮ್ಗೂ ಗೊತ್ತಿರ್ಬೋದು, ಒಂದ್ 3-4 ಆಕ್ಸಿಡೆಂಟ್ ಆಗಿದೆ. ಯಾಕಂದ್ರೆ ರಾತ್ರಿ ಹೊತ್ತು ನೈಟ್ ರೌಂಡ್ ಅಲ್ಲಿ ಸವಿತಾವನವರು ಓಡಿ ಲಾಸ್ಟ್ ಟೈಮ್ ಅವನು ಇಳಿದ್ಬಿಟ್ಟು ಆ ಕಡೆ ಓಡೋಗಕ್ಕೆ ಹೋಗಿ ಏನೇನೆಲ್ಲ ಆಗಿದಾವೆ. ನಾನು ಹೋದಾಗ್ಲೂ ಅವ್ರು ಇಳಿದ್ಬಿಟ್ಟು ಓಡೋಗಿದ್ದಾರೆ. ಆದ್ರೂ ಬಿಡದೆ ನಾನು ಚೆಕ್ ಪೋಸ್ಟ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ನಿಲ್ಸಿ ಅವ್ರು ಬಂದಾದ್ಮೇಲೆ ಪೆನಾಲ್ಟಿ ಕಟ್ಸು ಕಳ್ಸಿದೀನಿ. ಸುಮಾರು ಕೇಸಸ್ ಡಿವೈಡ್ ಮಾಡಿದೀವಿ ಅವ್ರಿಗೆ 3 ಜನಕ್ಕೆ ಶಿಫ್ಟ್ ವೈಸ್ ಇದೀವಿ. ಅದ್ರ ಜೊತೆಗೆ ನಮ್ DMFT ಅವರು ಇದ್ದಾರೆ, ಅವರು ಅವ್ರು ಅಕಂಪನೈಡ್ ಮಾಡ್ತಾರೆ. ಅವ್ರು ಇರ್ತಾರಲ್ಲ, ಯಾವಾಗ್ಲೂ ಇಬ್ರು ಇರ್ತಾರಲ್ಲ. ಅದ್ರ ಜೊತೆಗೆ ನಮ್ ಜಿಯಾಲಜಿಸ್ಟ್ ಒಂದೊಂದಿನ ಹೋಗ್ತಾರೆ ಮಧ್ಯ. ಅದು ಮಾಡ್ತಾ ಇದೀವಿ. ನೋಡೋಣ ಆತರ ಏನಾದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೋಡ್ತಾ ಇದೀವಿ ಈ ಗಡಿ ಜಿಲ್ಲೆಯಲ್ಲಿ ಗಣಿಗಾರಿಕೆ ಅನ್ನೋದು ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲೂ ಕೂಡ
ರಾಜಾರೋಷವಾಗಿ ನಡೀತಾ ಇರುವಂತದ್ದು. ಒಂದು ಟಿಪ್ಪರ್ಗಳ ಆಟ ನೋಡ್ತಾ ಇದೀವಿ. ಏನೇ ಇರಲಿ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೂ ಇದೆ. ಹಾಗಾಗಿ ಅವರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ. ಅಲ್ಲಿ ಸರ್ಕಾರದ ನಿಯಮಗಳನ್ನೇ ಪಾಲನೆ ಮಾಡ್ಲಾಗ್ತಾ ಇಲ್ಲ. ಯಾರು ಕೂಡ ಇಲ್ಲಿ ಹಣ ಪಾವತಿ ಮಾಡಬೇಕಾಗತ್ತೆ ಸರ್ಕಾರಕ್ಕೆ, ಅದು ಯಾವುದು ಮಾಡಲಿಲ್ಲ. ಹಾಗಾಗಿ ಏನ್ ಹೇಳ್ತಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಏನ್ ಹೇಳ್ತಿದ್ದಾರೆ, ಅವ್ರ ವಿರುದ್ಧ ಹೇಗಿರುತ್ತೆ ಕ್ರಮ? ಖಂಡಿತ ರೋಶಿನಿ, ಏನು ಒಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಬೊಕ್ಕಸಕ್ಕೆ ಏನು ಒಂದು ಕ್ವಾರಿ ಮಾಲೀಕರು ಮತ್ತು ಟಿಪ್ಪರ್ ಮಾಲೀಕರು ಒಂದಷ್ಟು ಹಣ ಲಾಸ್ ಮಾಡ್ತಿರುವಂತದ್ದು. ಯಾಕೆಂದ್ರೆ ಏನು ಒಂದು ಚಿಕ್ಕಬಳ್ಳಾಪುರದಲ್ಲಿ ಯಥೇಚ್ಛವಾಗಿ ಒಂದು ಗಣಿಗಾರಿಕೆ ಪ್ರದೇಶ ಬಹಳಷ್ಟು ಇರುವುದರಿಂದ ಏನೊಂದು ಮನೆಗೆ ಒಂದು ಎಂಸೆಂಡ್ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಎಲ್ಲನೂ ಸಹ ಒಂದು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಆಗ್ಬೋದು ಬೇರೆ ಬೇರೆ ಕಡೆಗೆ ರವಾನೆ ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಹ ಇವತ್ತೇನು ಒಂದು ದಿನಕ್ಕೆ ಸರಿಸುಮಾರು ಒಂದು 350ರಿಂದ 400 ಟಿಪ್ಪರ್ಗಳು ಎನಿ ಟೈಮ್ ರೋಡಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಎಂದರೆ ಏನೋ ಒಂದು ಹೆಮ್ಸಂಡಿಗೆ ಒಂದು ಟನ್ನಿಗೆ 80ರಿಂದ 100 ರೂಪಾಯಿ ಅಂತೇಳಿ ಒಂದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆದ್ರೆ ಒಂದು ಟನ್ನಿಗೆ 80-100 ರೂಪಾಯಿ ಆದ್ರೆ ಇನ್ನು ಮಿಕ್ಕಿದ 30 ಟನ್ 35 ಟನ್ನಿಗೆ ಹೀಗೆ ಲೆಕ್ಕ ಹಾಕೊಂಡ್ರೆ ಪ್ರತಿಯೊಂದು ಟನ್ನಿಗೂ 80 ಈಗ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆದ್ರೆ ಕೆಲವರು ಇದನ್ನ ಏನ್ ಮಾಡ್ತಿದ್ರೆ ಅಂದ್ರೆ ಕೆಲವರು ಮಾಲೀಕರು ಸಹ ಇದನ್ನು ದುರುಪಯೋಗ ಮಾಡ್ಕೊಂಡು ಸರ್ಕಾರಕ್ಕೆ ಯಾವುದೇ ತರ ರಾಯಲ್ಟಿ ಕಟ್ಟದೇನೆ ಸಹ ಒಂದು ಅಷ್ಟು ಗಾಡಿಗಳು ಸಹ ಈಗ ಪಾಸ್ ಆಗಿರುವಂತದ್ದು ಬಹಳಷ್ಟು ಗಮನಕ್ಕೆ ಬಂದಿರುವಂತದ್ದು. ಅದೇ ರೀತಿಯಲ್ಲಿ ಸಹ ಏನು ಚೈದಲಪುರದ ಒಂದು ಸಮೀಪದಲ್ಲಿ ಸಹ ಒಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಒಂದು ತಪಾಸಣಾ ಠಾಣೆಯನ್ನು ಸಹ ಅಲ್ಲಿ ಏರ್ಪಡಿಸಿರುವಂತದ್ದು. ಯಾಕಂದ್ರೆ ಅಲ್ಲಿ ಏನು ಪ್ರತಿಯೊಬ್ಬ ಟಿಪ್ಪರ್ ಮಾಲೀಕರು ಸಹ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಸೀಲು ಮತ್ತು ಸಿಗ್ನೇಚರ್ ಒಂದಿಗೆ ಒಂದು ರಾಯಲ್ಟಿ ಬಿಲ್ಗೆ ಒಂದು ಹಾಕೊಡ್ತಾರೆ. ತದನಂತರ ಆ ಗಾಡಿ ಮೂವಿಂಗ್ ಆಗುತ್ತೆ. ಇನ್ನು ಕೆಲವರು ಯಾವುದೇ ಒಂದು ರಾಯಲ್ಟಿ ಪಡೆಯದೇನೆ ಸಹ ಒಂದು ಚೆಕ್ ಪೋಸ್ಟ್ ಪಾಸ್ ಮಾಡುವಂತಹ ಒಂದು ಕೆಲಸಗಳು ಹಾಕುತ್ತಿದೆ ಅಂತೇಳಿ ನಮಗೆ ಒಂದು ಮಾಹಿತಿ ಬಂದ ಸಂದರ್ಭದಲ್ಲಿ ಸಹ ಒಂದು ಮೇಲಧಿಕಾರಿಗಳಿಗೆ ಏನು ಅಲ್ಲಿರುವಂತಹ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿ ಪದ್ಮಜ್ ಅವರಿಗೆ ತಿಳಿಸುವ ತದನಂತರ ಸಹ ಅವರು ಇಲ್ಲಿವರೆಗೂ ಸಹ ಅಂತ ಗಾಡಿಗಳ ಮೇಲೆ ನಾವು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೇವೆ. ಆಗಾಗಲೇ GPS ಸಹ ಅದನ್ನು ರದ್ದು ಮಾಡಿದ್ದೇವೆ. ಹಾಗಾಗಿ ಸಹ ನಾವು ಯಾವುದೇ ಒಂದು ಅಹಿತಕರ ಘಟನೆಗಳು ಮತ್ತೆ ಯಾವುದೇ ಒಂದು JCBಗಳು ಆ ತರ ಸರ್ಕಾರಕ್ಕೆ ಬೊಕ್ಕಿಸ ತರೋದಕ್ಕೆ ಕೆಲಸಗಳನ್ನು ಮಾಡಿಕೊಡಕ್ ಆಗ್ತಿಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಸಹ ಒಂದು ಚೆಕ್ ಪೋಸ್ಟ್ ಅಲ್ಲಿ ಸಹ ಅಥವಾ ಇಬ್ರು ಇರ್ತಾರೆ. ಆ ಒಂದು ಇಬ್ರು ಇರ್ತಾರೆ, ಅವರಿಗೆ ಕಣ್ ತಪ್ಪಿಸಿ ಹೋಗ್ತಿದ್ರೆ ಅಂತವ್ರಿಗೂ ಸಹ ಈಗ ಟ್ರಾಪ್ ಮಾಡಿ GPS ಮುಖಾಂತರ ಲಾಕ್ ಮಾಡಿ ಸರ್ಕಾರಕ್ಕೆ ಪೆನಾಲ್ಟಿ ಕಟ್ತಿದೀವಿ ಅಂತ ಹೇಳಿ ಸಹ ಒಂದು ಅಲ್ಲಿರುವಂತಹ DD ಉಪ ನಿರ್ದೇಶಕರು ಪದ್ಮಜ್ ಅವರು ಹೇಳಿರುವಂತದ್ದು. ಇನ್ನೇನು ಇವರು ಬಾಗೇಪಲ್ಲಿ ಕಡೆಗೆ ಒಂದು ಚೆಕ್ ಪೋಸ್ಟ್ ಮತ್ತೆ ಇವ್ರ ಕಡೆಗೆ ಎಲ್ಲಿ ಇಬ್ರು ಅಧಿಕಾರಿಗಳು ಸಹ ರಸ್ತೆಯಲ್ಲಿ ಯಾವ್ದೊಂದು ಗಾಡಿಗೆ ಬಿಡಬಾರ್ದು ಅಂತೇಳಿ ಕ್ಲೀನ್ ಆಗಿ ತಪಾಸಣೆ ಮಾಡ್ತಿದ್ರೆ ಇಷ್ಟು ಇವ್ರಿಗೆ ಅಧಿಕಾರಿಗಳ ಒಂದು ಕಣ್ ತಪ್ಪಿಸಿ ಸಹ ಇವರು ಏನು ಒಂದು ಟಿಪ್ಪರ್ ಮಾಲೀಕರು ಯಾವುದೇ ಒಂದು ರಾಯಲ್ಟಿ ಇಲ್ದಿರ ಹೋಗುವಂತಹ ಕೆಲಸಗಳು ಸಹ ಅಲ್ಲಿ ಮಾಡ್ತಿದಾರೆ ಅಂತಾನೆ ಹೇಳ್ಬೋದು. ಇನ್ನು ವಿಪರೀತವಾಗಿ ಸಹ ಇವತ್ತು ಇದಕ್ಕೆ ಏನು ಒಂದು ಟಿಪ್ಪರ್ಗಳ ಕಡಿವಾಣಕ್ಕೆ ಈ ಸರ್ಕಾರಕ್ಕೆ ಬೊಕ್ಕಸ ತರುವಂತಹ ಒಂದು ಕಾರ್ಯಗಳಿಗೆ ಅಧಿಕಾರಿಗಳು ಬ್ರೇಕ್ ಆಗ್ತಾರೆ ಇಲ್ವೋ ಕಾದು ನೋಡಬೇಕಾಗಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.